ಸೊ ಓಕೆ ಗೈಸ್, ನಮಸ್ತೆಗಳಂದರೆ ಫುಡಿ ಪ್ರಿನ್ಸ್ ಚಾನಲ್ ಸ್ವಾಗತ. ಇವತ್ತು ನಾನು ಶಿವಮೊಗ್ಗದಲ್ಲಿ ಶಾಮ್ಸ್ ಎಂಪೈರ್ ಅಂತ ಒಂದು ಹೊಸ ರೆಸ್ಟೋರೆಂಟ್ ಓಪನ್ ಆಗಿದೆ. ಸೊ ನಾನು ಮತ್ತು ನಮ್ಮ ಫ್ರೆಂಡು ಬಂದಿದ್ವಿ. ಎಕ್ಸಾಕ್ಟ್ ಎಲ್ ಲೊಕೇಶನ್ ಅಂತ ಹೇಳಿದ್ರೆ ಸವಳಂಗ ರೋಡಿಗೆ ಹೋಗೋ ಟೈಮಲ್ಲಿ ಆಪೋಸಿಟ್ಟು ಮೆಟ್ರೋ ಹಾಸ್ಪಿಟಲು, ಅಲ್ಲಿ ನಿಮಗೆ ಶಾಮ್ಸ್ ಎಂಪೈರ್ ಅಂತ ಬರುತ್ತೆ. ಹೊರಗಡೆ ಹೋಗೋ ಟೈಮಲ್ಲಿ ಸ್ಪೆಷಲ್ ಏನಂತ ಬೋರ್ಡಲ್ಲೆಲ್ಲ ಇತ್ತು. ಒಳಗಡೆ ಎಂಟರ್ ಆಗೋ ಟೈಮಲ್ಲಿ ತುಂಬ ರಶ್ ಇತ್ತು, ಯಾಕಂದರೆ ನಾವು ಸಂಡೇ ಬಂದಿದ್ವಿ. ಯೂಶಲಿ ಸಂಡೇ ತುಂಬ ರಶ್ ಇರೋದು ಟೈಮು. ಮೇಲ್ಗಡೆ ನಿಮಗೆ ಇಲ್ಲಿ ಎ ಸಿ ರೂಮ್ ಇದೆ ಆ್ಯಂಡ್ ಕೂರಕ್ಕೆ ನಿಮಗೆ ಮುಸ್ಲಿಮ್ ಸ್ಟೈಲಿಂದು ಒಂದು ಕೂರೋದಿರುತ್ತೆ ನೋಡಿ, ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡ್ತಾರೆ ನೋಡಿ, ಆ ಥರದೊಂದು ಅರೇಂಜ್ಮೆಂಟ್ ಇತ್ತು. ಇದು ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಈ ಥರ ಸರ್ವಿಂಗ್ ಮಾಡಿಕೊಡ್ತಾರೆ. ಒಳಗಡೆ ಆ್ಯಂಬಿಯನ್ಸ್ ಮಾತ್ರ ಭಾಳ ಚೆನ್ನಾಗಿದೆ, ಹೊಸದಿದೆ ರೆಸ್ಟೋರೆಂಟು. ಮೆನು ನೀವು ನೋಡ್ಬೋದಂತೆ. ಮೆನು ನೀವು ಪ್ರೈಸಸ್ ಎಲ್ಲ ಶಿವಮೊಗ್ಗ ರೇಟಿಗಿದೆ, ವಿಚ್ ಇಸ್ ನಾಟ್ ಎಕ್ಸ್ಪೆನ್ಸಿವ್. ಆ ಥರ ಏನಿರಲಿಲ್ಲ, ನಾಮಿನಲ್ ಪ್ರೈಸಸ್ ಇದೆ ಶಿವಮೊಗ್ಗ ರೇಟಿಗೆ. ನಿಮಗೆ ರೈಸು, ಶವರ್ಮಾ ಆ್ಯಂಡ್ ಐಸ್ ಕ್ರೀಮ್ಸ್, ಡೆಸರ್ಟ್ಸ್, ಸ್ಟಾರ್ಟರ್ಸು, ನಿಮಗೆ ಅರೇಬಿಯನ್ ಡಿಶಸ್ ಆ್ಯಂಡ್ ವೆರೈಟೀಸ್ ನಿಮಗೆ ಸಿಗುತ್ತೆ. ಸೊ ಫಸ್ಟ್ ಆರ್ಡ್ರ್ ಮಾಡಿದ್ದು ಚಿಕನ್ ತಂದೂರಿ ವಿಂಗ್ಸ್ ಅಂತ. ಇದು ಸೇಮ್ ತಂದೂರಿ ಚಿಕನ್ ವಿತ್ ಮೇಯೋ ಸಾಸ್ ಕೊಡ್ತಾನೆ. ಆಮೇಲೆ ಅದ್ರ ಮೇಲೆ ಚಾಟ್ ಮಸಾಲ ಹಾಕಿದ್ದಾನೆ, ಮತ್ತು ಅದ್ರ ಜೊತೆ ಲೆಮನ್ ಸ್ಕ್ವೀಸ್ ಮಾಡಿ ತಿಂದರೆ ಸಖತ್ತಾಗುತ್ತೆ. ಅಲ್ಲಿ ಇವ್ರಿಗೆ ಕೇಳಿದ್ದೆ, ವೆಯ್ಟರಿಗೆ ಕೇಳಿದ್ದೆ ಯಾರು ನಿಮ್ಮ ಸ್ಪೆಷಲ್ ಅಂತ ಕೇಳಿದ್ದೆ. ಮೇಯೋ ಸಾಸ್ ಮಾತ್ರ ಭಾಳ ಚೆನ್ನಾಗಿತ್ತು. ಅದ್ರ ಜೊತೆ ತಂದೂರಿ ಚಿಕನ್ ವಿಂಗ್ಸು, ಅದರ ಚಾಟ್ ಮಸಾಲ ಎಲ್ಲ ಹಾಕಿದ್ರು. ಅದ್ರ ಜೊತೆ ತಿನ್ನೋಕ್ಕೆ ಅಂತ ಮಾತ್ರ ಸ್ವರ್ಗನೇ ಟೇಸ್ಟು. ನನಗಂತೂ ಭಾಳ ಇಷ್ಟ ಆಯಿತು. ಇದು ಮಸ್ಟ್ ಟ್ರೈ ಮಾಡಿ ಅಂತೆ. ಮುಸ್ಲಿಮ್ ಸ್ಟೈಲ್ ನಿಮಗೆ ಬಿರಿಯಾನಿ ಮತ್ತು ತಂದೂರಿ ಚಿಕನ್ ಈ ಥರ ಎಲ್ಲ ಇರೋದು ಡಿಫ್ರೆಂಟ್ ಆಗಿತ್ತು, ಮಸ್ಟ್ ಟ್ರೈ ಮಾಡಿ ಅಂತ. ನನಗೆ ಇಷ್ಟ ಆಯ್ತಿದ್ದು. ಆ್ಯಂಡ್ ಆಫ್ಟರ್ ದ್ಯಾಟ್ 7 ಸ್ಪೈಸಸ್ ಚಿಕನ್ ಅಂತ. 7 ಸ್ಪೈಸಸ್ ಚಿಕನ್ ಅಂದರೆ ಇವ್ರದ್ದು ಏನು ಸ್ಪೆಷಲ್ ಅಂದರೆ 7 ಸ್ಪೈಸಸ್ ಇದೆ ಅಂತೆ, ಅದಕ್ಕೆ ಚಿಕನ್ ಮೇಲೆ ಸ್ಪೈಸಸ್ ಆ್ಯಡ್ ಮಾಡಿ ಫ್ರೈ ಮಾಡಿದಾರಂತೆ. ಸೊ ಇದು ಟ್ರೈ ಮಾಡಿದೆ. ಇದು ಟೇಸ್ಟ್ ಹೆಂಗಾಯ್ತು ಅಂತ ಹೇಳಿದ್ರೆ, ಇಟ್ ವಾಸ್ ನಾಟ್ ಅಪ್ ಟು ದ ಪಾಯಿಂಟ್, ಇಟ್ ವಾಸ್ ಆ್ಯಾವ್ರೇಜ್ ಟೇಸ್ಟು, ಆ್ಯಾವ್ರೇಜು. ಫಸ್ಟ್ ಒನ್ನಿಂದು ತಂದೂರಿ ಚಿಕನ್ಗಿಂತ ಇದು ಅಷ್ಟು ಇಷ್ಟ ಆಗಿಲ್ಲ. ಬಟ್ ಹೆಂಗೆ ಟೇಸ್ಟ್ ಬರುತ್ತಂದರೆ, ತಂದೂರಿ ಚಿಕನ್ ಮೇಲೆ ಇದು ಖಾರದ ಪುಡಿ ಇರುತ್ತೆ ನೋಡಿ, ಆ ಥರ ಟೇಸ್ಟು, ಹೆವಿ ಸ್ಪೈಸಸ್ ಇತ್ತು. ಬಟ್ ಇಟ್ ವಾಸ್ ಗುಡ್, ಟ್ರೈ ಮಾಡಿ ಅಂತ. ಆ್ಯಂಡ್ ಆಫ್ಟರ್ ದ್ಯಾಟ್ ಐ ಆರ್ಡರ್ಡ್ ಚಿಕನ್ ಮಂಚೂರಿ ವಾಸ್ ಗುಡ್. ಬೋನ್ಲೆಸ್ ಚಿಕನ್ ಕೊಟ್ಟಿದ್ದರು. ಆ್ಯಸ್ ಯೂಶುವಲ್ ಚಿಕನ್ ಗೋಬಿ ಮಂಚೂರಿ ಹೆಂಗೆ ಟೇಸ್ಟ್ ಇರುತ್ತೆ, ಇಟ್ ವಾಸ್ ಆಲ್ಸೋ ಸೇಮ್ ಆ್ಯಸ್ ಚಿಕನ್ ಮಂಚೂರಿ ಟೇಸ್ಟ್ ಇತ್ತು. ಐ ಲವ್ಡ್ ಇಟ್. ಇದು ಟ್ರೈ ಮಾಡಿ ಅಂತೆ. ಸಾಸ್ ಜೊತೆ ಹಾಕಕ್ಕೆ ತಿನ್ನೋಕ್ಕೆ ಭಾಳ ಚೆನ್ನಾಗಾಗುತ್ತೆ. ಹಂಗೆ ಸ್ವಲ್ಪ ಸಪ್ಪೆ ಇತ್ತಿತ್ತು, ಬ್ಲ್ಯಾಂಡ್ ಇತ್ತು. ಸಾಸ್ ಜೊತೆ ಹಾಕ್ಕೊಂಡು ತಿಂತ ಆ ಟೇಸ್ಟೇ ಡಿಫ್ರೆಂಟ್ ಆಗಿತ್ತು. ಬಿಸಿ ವಿತ್ ಸಾಸ್, ಟೇಸ್ಟ್ ವಾಸ್ ಗುಡ್. ಆ್ಯಂಡ್ ಆಫ್ಟರ್ ದ್ಯಾಟ್ I ordered chicken sizzlers was good. ಅದರ ಮೇಲೆ ರಿಲೇಟೆಡ್ ಟು ಚಿಕನ್ ಮಂಚೂರಿ ಇತ್ತು ಆ್ಯಂಡ್ ಕೆಳಗಡೆ ಫ್ರೈಡ್ ರೈಸ್. ಅಲ್ಲಿ ಸರ್ವ್ ಮಾಡೋಕ್ಕೆ ರಶ್ ಇತ್ತು, ಸೊ ಸರ್ವ್ ಮಾಡೋಕ್ಕೂ ಸ್ವಲ್ಪ ಇದು ಮಾಡಿದ್ರು. This taste was good and yum. It was good. Piece was same as chicken manchuri. Must try madiyante. And this was my favorite, Blue Lagoon
ಮತ್ತು ಅದು ನನಗೆ ಹೆಸರು ಸರಿಯಾಗಿ ಗೊತ್ತಿಲ್ಲ, ಇದು ಮಾತ್ರ ಭಾಳ ಸಖತ್ತಾಗಿತ್ತು. ಆ್ಯಂಡ್ ದಿಸ್ ವಾಸ್ ಸಮಥಿಂಗ್ ಗ್ವಾವಾದ್ದು ಫ್ರೆಶ್ ಮಿಂಟ್ ಏನೋ ಇತ್ತು, ರಿಫ್ರೆಶಿಂಗ್ ಆಗಿತ್ತು. ಸ್ಪ್ರೈಟ್ ಜ್ಯೂಸು ಲೆಮನ್ ಇದಿತ್ತು. ಇದು ನೀವು ನೋಡಿರ್ಬೋದಂತೆ, ಅಲ್ಲಿ ಫಸ್ಟಿಗೆ ಎಂಟ್ರಾಗೋ ಟೈಮಲ್ಲಿ ಬೋರ್ಡ್ ಇತ್ತಲ್ಲ, ಅಲ್ಲಿ ಬ್ರೆಡ್ ಹಲ್ವಾ ವಿತ್ ವೆನಿಲಾ ಐಸ್ ಕ್ರೀಮ್. ಇಟ್ ವಾಸ್ ಆಲ್ಸೋ ಗುಡ್, ಐ ಲವ್ಡ್ ಇಟ್. ನನಗಂತೂ ತುಂಬ ಇಷ್ಟ ಆಯ್ತಿದು. ಆ ಬ್ರೆಡ್ ಹಲ್ವಾ ಜೊತೆ ತುಪ್ಪ ಆ್ಯಂಡ್ ಡ್ರೈ ಫ್ರೂಟ್ಸ್ ಆ್ಯಂಡ್ ವಿತ್ ಐಸ್ ಕ್ರೀಮ್ ಚೆನ್ನಾಗಿತ್ತು. ನನಗೆ ಹೊಟ್ಟೆ ತುಂಬಿತ್ತು, ಅಷ್ಟು ತಿನ್ನೋಕ್ಕಾಗಿಲ್ಲ. ಸೊ ಇಷ್ಟು ಐಟಮ್ ನಾನು ಟ್ರೈ ಮಾಡಿದ್ದೆ. ಇದು ಮಸ್ಟ್ ಟ್ರೈ ಮಾಡಿ ಅಂತೆ, ಶಾಮ್ಸ್ ಎಂಪೈರ್ ಅಂತ ರೆಸ್ಟೋರೆಂಟು. ಒಂದ್ಸಲಿ ವಿಸಿಟ್ ಮಾಡಿ ಅಂತೆ. ಸೊ ಐ ಹೋಪ್ ಯು ಎಂಜಾಯ್ ದ ವಿಡಿಯೋ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.